ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಅಗ್ನಿತತ್ವದ ರಾಜವೈಭವ, ಧೈರ್ಯ ಮತ್ತು ಸೂರ್ಯನ ಪ್ರಖರತೆಯ ಸಂಪೂರ್ಣ ವಿವರಣೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಇಂದು ನಾವು ರಾಶಿಚಕ್ರದ 5ನೇ ರಾಶಿಯಾದ ರಾಶಿಗಳ ರಾಜ ಎಂದೇ ಕರೆಯಲ್ಪಡುವ ಸಿಂಹ ರಾಶಿಯ ಬಗ್ಗೆ ಸಂಪೂರ್ಣ ಮತ್ತು ಆಳವಾದ ಮಾಹಿತಿಯನ್ನು ತಿಳಿಯೋಣ. ಸಿಂಹ ರಾಶಿಯು ಅಗ್ನಿತತ್ವದ ರಾಶಿಯಾಗಿದ್ದು ಇದರ ಅಧಿಪತಿ ಗ್ರಹಗಳ ರಾಜನಾದ ಸಾಕ್ಷಾತ್ ಸೂರ್ಯದೇವ. ಈ ರಾಶಿಯ ಚಿಹ್ನೆ ಸಿಂಹ. ಕಾಡಿಗೆ ಸಿಂಹ ಹೇಗೆ ರಾಜನೋ ಹಾಗೆಯೇ ಈ ರಾಶಿಯವರು ತಾವು ಇರುವ ಜಾಗದಲ್ಲಿ ನಾಯಕರಂತೆ ಮಿಂಚುತ್ತಾರೆ. ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಧೈರ್ಯ ಮತ್ತು ಉದಾರ ಗುಣವು ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಈ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿತ್ವ, ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ ಮತ್ತು ಪ್ರೇಮ ಜೀವನ ಮತ್ತು ಆರೋಗ್ಯದ ಬಗ್ಗೆ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಜೀವನ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸಿಂಹ ರಾಶಿಯ ಮೂಲ ಸ್ವಭಾವದ ಬಗ್ಗೆ ಹೇಳೋದಾದರೆ, ಇವರು ಹುಟ್ಟು ನಾಯಕರು. ಇವರಲ್ಲಿ ಒಂದು ರೀತಿಯ ನೈಸರ್ಗಿಕ ಆಕರ್ಷಣೆ ಇರುತ್ತೆ. ಇವರು ಹೋದ ಕಡೆಯಲ್ಲೆಲ್ಲ ಕೂಡ ಗಮನ ಸೆಳೀತಾರೆ. ಸೂರ್ಯನ ಪ್ರಭಾವದಿಂದಾಗಿ ಇವರ ವ್ಯಕ್ತಿತ್ವ ಪ್ರಖರವಾಗುತ್ತೆ. ಸಿಂಹ ರಾಶಿಯವರು ಸ್ವಾಭಿಮಾನಿಗಳು. ಇವರು ಯಾರ ಮುಂದೆನೂ ತಲೆ ಬಗ್ಸೋದಕ್ಕೆ ಇಷ್ಟಪಡೋದಿಲ್ಲ. ಇವರಲ್ಲಿ ಉದಾರಿ ಗುಣ ಹೆಚ್ಚಾಗಿರುತ್ತೆ. ಕಷ್ಟ ಅಂತ ಬಂದವರಿಗೆ ತಮ್ಮ ಕೈಲಾದ ಸಹಾಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಇವರು ಸತ್ಯವಂತರು ಮತ್ತು ನ್ಯಾಯದ ಪರವಾಗಿ ನಿಲ್ಲುವವರು. ಆದರೆ ಕೆಲವೊಮ್ಮೆ ಇವರಲ್ಲಿ ಅಹಂಕಾರ ಅಥವಾ ಹಠ ಕಾಣಿಸಿಕೊಳ್ಬಹುದು. ಇದು ಇವರ ವ್ಯಕ್ತಿತ್ವದ ಒಂದು ಭಾಗವೇ ಆಗಿರುತ್ತೆ. ಹೊಗಳಿಕೆಗೆ ಇವರು ಬೇಗ ಮಾರು ಹೋಗ್ತಾರೆ. ಯಾರಾದರೂ ಇವರನ್ನ ಮೆಚ್ಚಿ ಮಾತನಾಡಿದರೆ ಅವರಿಗೆ ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ, ಸಿಂಹ ರಾಶಿಯವರು ಉನ್ನತ ಹುದ್ದೆಗಳಲ್ಲಿ ಅಥವಾ ಸ್ವಂತ ಉದ್ಯಮಗಳಲ್ಲಿ ಹೆಚ್ಚು ಯಶಸ್ವಿಯಾಗ್ತಾರೆ. ರಾಜಕೀಯ, ಆಡಳಿತಾತ್ಮಕ ಸೇವೆಗಳು, IAS, IPS, ಚಿತ್ರರಂಗ, ಮ್ಯಾನೇಜ್ಮೆಂಟ್ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ಇವರು ರಾರಾಜಿಸುತ್ತಾರೆ. ಇವರು ಆದೇಶ ಪಾಲಿಸೋದಕ್ಕಿಂತ ಆದೇಶ ನೀಡುವುದನ್ನು ಹೆಚ್ಚು ಇಷ್ಟಪಡ್ತಾರೆ. ಕೆಲಸದ ಸ್ಥಳದಲ್ಲಿ ಇವರು ಅತ್ಯಂತ ನಿಷ್ಠಾವಂತರು ಮತ್ತು ಶ್ರಮಜೀವಿಗಳಾಗಿರ್ತಾರೆ. ಇವರ ಸೃಜನಶೀಲತೆ ಮತ್ತು ದೃಢ ನಿರ್ಧಾರಗಳು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಸವಾಲುಗಳನ್ನು ಎದುರಿಸುವುದು ಇವರಿಗೆ ಇಷ್ಟವಾದ ಕೆಲಸ. ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಇವರಿಗೆ ಇರುತ್ತೆ. ಇವರಿಗೆ ಸಮಾಜದಲ್ಲಿ ಹೆಸರು ಮತ್ತು ಕೀರ್ತಿ ಗಳಿಸುವುದು ಜೀವನದ ಮುಖ್ಯ ಗುರಿಯಾಗಿರುತ್ತೆ. ಆರ್ಥಿಕವಾಗಿ ನೋಡೋದಾದರೆ, ಸಿಂಹ ರಾಶಿಯವರು ರಾಜವೈಭವ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ. ಇವ್ರ ಖರ್ಚುಗಳು ಕೂಡ ಇವರ ವ್ಯಕ್ತಿತ್ವದಷ್ಟೇ ದೊಡ್ಡದಾಗಿರುತ್ತೆ. ಬ್ರ್ಯಾಂಡೆಡ್ ವಸ್ತುಗಳು, ದುಬಾರಿ ವಾಹನಗಳು ಮತ್ತು ರಾಜಮನೆತನದಂತಹ ಸೌಲಭ್ಯಗಳಿಗಾಗಿ ಇವರು ಹಣವನ್ನು ವ್ಯಯಿಸ್ತಾರೆ. ಆದರೂ ಸೂರ್ಯನ ಕೃಪೆಯಿಂದ ಇವರಿಗೆ ಹಣದ ಕೊರತೆ ಹೆಚ್ಚಾಗಿ ಬರೋದಿಲ್ಲ. ಇವರು ಹಣ ಗಳಿಸುವ ಕಲೆಯನ್ನು ಚೆನ್ನಾಗಿ ತಿಳಿದಿರ್ತಾರೆ. ಹೂಡಿಕೆ ಮಾಡಬೇಕಾದ್ರೆ ಇವರು ದೊಡ್ಡ ಮಟ್ಟದ ಯೋಜನೆಗಳಿಗೆ ಕೈ ಹಾಕ್ತಾರೆ. ಜೀವನದಲ್ಲಿ ಒಂದು ಹಂತದ ನಂತರ ಇವರು ಅತ್ಯಂತ ಶ್ರೀಮಂತರಾಗಿ ಮತ್ತು ಸಕಲ ಸುಖ ಸೌಲಭ್ಯಗಳೊಂದಿಗೆ ಬಾಳ್ತಾರೆ. ಸಮಾಜ ಸೇವೆಗಾಗಿ ಕೂಡ ಇವರು ಧನ ಸಹಾಯ ಮಾಡೋದಕ್ಕೆ ಎಂದಿಗೂ ಹಿಂದೆ ಸರಿಯೋದಿಲ್ಲ. ಕುಟುಂಬ ಮತ್ತು ಪ್ರೇಮ ಜೀವನದ ವಿಷಯದಲ್ಲಿ ಸಿಂಹ ರಾಶಿಯವರು ಅತ್ಯಂತ ಕಾಳಜಿ ಮತ್ತು ಪ್ರೀತಿಯನ್ನು ತೋರುವವರು. ಇವರು ತಮ್ಮ ಸಂಗಾತಿಯನ್ನು ಮತ್ತು ಮಕ್ಕಳನ್ನು ಬಹಳ ಹೆಮ್ಮೆಯಿಂದ ಕಾಣ್ತಾರೆ. ಪ್ರೇಮ ಜೀವನದಲ್ಲಿ ಇವರು ಅತಿ ಹೆಚ್ಚು ರೊಮ್ಯಾಂಟಿಕ್ ಆಗಿರ್ತಾರೆ. ಆದರೆ ಸಂಗಾತಿಯು ತಮಗೆ ಗೌರವ ನೀಡಬೇಕು ಮತ್ತು ತಮ್ಮ ಮಾತನ್ನು ಕೇಳಬೇಕು ಎಂಬ ಇಚ್ಛೆ ಇವರಿಗೆ ಇರುತ್ತೆ. ಕುಟುಂಬದ ಗೌರವಕ್ಕಾಗಿ ಇವರು ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ. ಮನೆಯಲ್ಲಿ ಎಲ್ಲರೂ ಶಿಸ್ತಿನಿಂದ ಇರಬೇಕು ಅಂತ ಬಯಸ್ತಾರೆ. ಎಲ್ಲರೂ ಶಿಸ್ತಿನಿಂದ ಇರಬೇಕು. ಗೆಳೆಯರ ಬಳಗದಲ್ಲಿ ಇವರು ಯಾವಾಗಲೂ ಕೇಂದ್ರ ಬಿಂದು ಆಗಿರ್ತಾರೆ. ತಮ್ಮ ಆಪ್ತರಿಗಾಗಿ ಇವರು ಯಾವುದೇ ಕಷ್ಟ ಎದುರಿಸಲು ಸಿದ್ಧರಿರ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಸಿಂಹ ರಾಶಿಯವರು ಹೆಚ್ಚಾಗಿ ಹೃದಯ, ಬೆನ್ನು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಬೇಕಾಗುತ್ತೆ. ಸೂರ್ಯನ ಪ್ರಖರತೆಯಿಂದಾಗಿ ಇವರಿಗೆ ಅತಿಯಾದ ಉಷ್ಣತೆ ಅಥವಾ ಕಣ್ಣಿನ ತೊಂದರೆಗಳು ಕಾಣಬಹುದು. ಇವರು ತಮ್ಮ ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸೋದು ಅಗತ್ಯ. ಕೋಪ ಮತ್ತು ಅತಿಯಾದ ಒತ್ತಡವು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು
ಇವರ ಆರೋಗ್ಯಕ್ಕೆ ಮತ್ತು ಮಾನಸಿಕ ಶಾಂತಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ತಾಜಾ ಹಣ್ಣುಗಳು ಮತ್ತು ಹೆಚ್ಚು ನೀರು ಕುಡಿಯುವುದು ಇವರಿಗೆ ಹಿತಕರವಾಗಿರುತ್ತೆ. ಪ್ರಸ್ತುತ ಗ್ರಹಗತಿಗಳು ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡ್ತಾ ಇವೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಬಲವಾಗಿದ್ದಾಗ ನಿಮ್ಮ ಎಲ್ಲ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತೆ. 17 ವರ್ಷಗಳ ನಂತರ ಈ ವಿಶೇಷ ಕಾಲಘಟ್ಟದ ನಿಮಗೆ ಅಧಿಕಾರ ಮತ್ತು ಹೊಸ ಜವಾಬ್ದಾರಿಗಳನ್ನು ತರಲಿದೆ. ಶನಿದೇವನ ಕೃಪೆಯಿಂದ ನಿಮ್ಮ ಶತ್ರುಗಳು ಪರಾಜಯಗೊಳ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಉತ್ತುಂಗಕ್ಕೆ ಏರುವ ಸಮಯ ಇದಾಗಿರುತ್ತೆ. ಅಂದುಕೊಂಡಕ್ಕಿಂತ ಹೆಚ್ಚಿನ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಶತ್ರುಗಳ ನಿಮಗೆ ಕೈ ಮುಗಿದು ಕ್ಷಮಿಸು ಅಂತ ಕೇಳುವ ಪರಿಸ್ಥಿತಿ ಬರುತ್ತೆ. ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಉಜ್ವಲ ಭವಿಷ್ಯ ಕಾಣಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಸೂರ್ಯ ಅರ್ಘ್ಯ ಕೊಡಿ. ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಆದಿತ್ಯ ಹೃದಯ ಸ್ತೋತ್ರವು ಈ ಪಠಣವು ನಿಮಗೆ ಅಜೇಯ ಶಕ್ತಿಯನ್ನು ನೀಡುತ್ತೆ. ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತುಗಳನ್ನು ಧರಿಸೋದು ನಿಮಗೆ ಅದೃಷ್ಟವನ್ನು ತರುತ್ತೆ. ತಂದೆಯವರನ್ನು ಅಥವಾ ತಂದೆಯ ಸಮಾನರಾದವರನ್ನು ಗೌರವಿಸಿ ಅವರಿಂದ ಆಶೀರ್ವಾದ ಪಡೀರಿ. ನಿಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗಿಟ್ಟು ಪ್ರೀತಿಯಿಂದ ನೀವು ವ್ಯವಹಾರ ಮಾಡಿದರೆ ಇಡೀ ಪ್ರಪಂಚನೇ ನಿಮ್ಮನ್ನು ತುಂಬಾ ಇಷ್ಟಪಡುತ್ತೆ. ಈ ನುಡಿಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.